ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮ್ಮನ್ನು ಒಂದು ಪವಿತ್ರವಾದ ಶಕ್ತಿಶಾಲಿಯಾದ ಕ್ಷೇತ್ರದ ಪರಿಚಯವನ್ನು ಮಾಡಿಸ್ತೀನಿ. ಈ ಕ್ಷೇತ್ರ ಎಷ್ಟು ಪವರ್ಫುಲ್ ಅಂದರೆ ಇಲ್ಲಿ ಸಮುದ್ರ ಮಂಥನದಲ್ಲಿ ದೊರೆತ ಅಮೃತವನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಮಾರ್ಕಂಡಯ್ಯನಿಗೆ ಚಿರಂಜೀವಿಯಾಗಿ ಆಶೀರ್ವಾದ ನೀಡಿದ್ರಂತೆ. ಯಮನಿಗೆ ಪುನರ್ಜನ್ಮ ಕೊಟ್ಟಿರುವ ಕ್ಷೇತ್ರವಂತೆ. ಅಷ್ಟೇ ಅಲ್ಲ, ಅಭಿರಾಮ ಭಟ್ಟ ಎಂಬ ಒಬ್ಬ ಭಕ್ತನಿಗೆ ಪುನರ್ಜೀವನವನ್ನು ಪ್ರಸಾದಿಸುವ ಪವಿತ್ರವಾದ ಕ್ಷೇತ್ರವೂ ಇದಂತೆ. ಇಂತಹ ಒಂದು ಕ್ಷೇತ್ರ ಯಾವುದಂದರೆ ತಮಿಳುನಾಡಿನಲ್ಲಿರುವ ತಿರುಕಡೆಯೂರು. ಈ ದೇವಾಲಯದಲ್ಲಿ ದಂಪತಿಗಳು 60ನೇ, 70ನೇ ಮತ್ತು 80ನೇ ವಿವಾಹ ಮಹೋತ್ಸವಗಳನ್ನು ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ದೀರ್ಘಾಯುಷ್ಯು ಮತ್ತು ಸಮೃದ್ಧಿ ಲಭಿಸುತ್ತೆ ಎಂದು ಈ ಪೂಜೆಗಳನ್ನು ನಡೆಸ್ತಾರೆ. ಇಂತಹ ಒಂದು ಪವಿತ್ರ ಸ್ಥಳದಲ್ಲಿ ನಮ್ಮ ತಂದೆ ತಾಯಿಯವರ 60ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲು ಹೋಗ್ತಾ ಇದ್ದೀವಿ. ನಿಮಗೂ ಸಹ ಈ ದೇವಾಲಯದ ಪರಿಚಯ ಹಾಗೂ ಇಲ್ಲಿನ ವಿಶೇಷತೆಗಳು ಸಂಕ್ಷಿಪ್ತವಾಗಿ ತಿಳಿಸುವ ಬಯಕೆ ನನಗೆ. ಬನ್ನಿ ನೋಡೋಣ ದೇವಾಲಯವನ್ನು. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ವಿಶೇಷ ದಿನ. ನಾವು ತಮಿಳುನಾಡಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ತಾಯಿಯವರ ಷಷ್ಠಪೂರ್ತಿ ತಿರುಕಡೆಯೂರಲ್ಲಿ ಮಾಡ್ತಾ ಇದ್ದೀವಿ. ಸೊ ನಮ್ಮ ಫ್ಯಾಮಿಲಿಯೊಂದಿಗೆ ಇವತ್ತು ಈ ಬ್ಲಾಗ್ ನಿಮಗೋಸ್ಕರ. ಇಲ್ಲಿಂದ ಬೆಂಗಳೂರಿಂದ ತಿರುಕಡೆಯೂರಿಗೆ ಡೈರೆಕ್ಟ್ ಹೋಗ್ತಾ ಇದ್ದೀವಿ. ಹೋಗ್ತಾ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಸೊ ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಸ್ಟಾರ್ಟ್ ಮಾಡಿ 1 ಅವರ್ ಆಯಿತು. ಈಗ ಸಮಯ 6 ಗಂಟೆ. ಮನೆಯಿಂದ ತಿರುಕಡೆಯೂರು ಅಂದರೆ ಬೆಂಗಳೂರಿಂದ ತಿರುಕಡೆಯೂರು ಸುಮಾರು 390 ಕಿಲೋಮೀಟರ್ ಇದೆ. ರೀಚಿಂಗ್ ಟೈಮ್ ಇಲ್ಲಿಂದ ನೋಡಿದ್ರೆ 12:30 ತೋರಿಸ್ತಾ ಇದೆ. ಸೊ ನಾವು ಬ್ರೇಕ್ಫಾಸ್ಟು, ಲಂಚು ಎಲ್ಲ ಬ್ರೇಕ್ ಮಾಡಿ ಹೋಗೋ ಅಷ್ಟರಲ್ಲಿ ಮೇ ಬಿ 3 o'clock ಚೆಕ್-ಇನ್ ಇದೆ ಅಲ್ಲಿ, ರೂಮ್ ಚೆಕ್-ಇನ್ ಟೈಮಿಂಗ್ಸು. ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ನಾವು ಏನಕ್ಕಾಗಿ ತಿರುಕಡೆಯೂರಿಗೆ ಹೋಗಿ 60 years ಮ್ಯಾರೇಜ್ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅನ್ನೋದು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಸ್ಥಳ ಪುರಾಣ ಹಾಗೂ ವಿಶೇಷತೆಗಳು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಪವರ್ಫುಲ್ ಟೆಂಪಲ್ ಅದು. ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ದೇವಾಲಯ ಕಾಣ್ತಿದೆ ಬೆಟ್ಟದ ಮೇಲೆ. ಅಲ್ಲಿ ಕಾಣ್ತಿರೋ ದೇವಾಲಯ ಶ್ರೀ ಚಂದ್ರಚೂಡೇಶ್ವರ ದೇವಾಲಯ. ಚಂದ್ರಚೂಡೇಶ್ವರ ದೇವಾಲಯ ಆಲ್ರೆಡಿ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿದೆ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಅಲ್ಲಿನ ಸಂಪೂರ್ಣ ಮಾಹಿತಿ ನಿಮ್ಗೆ ಅದರಲ್ಲಿ ತಿಳಿಸಿದ್ದೀನಿ. ಅದ್ವಿ ಕೃಷ್ಣಗಿರಿ ಊರೊಳಗಡೆ ಬಂದ್ವಿ ಬ್ರೇಕ್ಫಾಸ್ಟ್ಗೋಸ್ಕರ. ಯಾಕೆಂದರೆ ಹೈವೇಸಲ್ಲಿ 7 o'clock ಯಾವ ಹೋಟೆಲ್ಸ್ ಓಪನ್ ಇರಲಿಲ್ಲ. ಸೊ ಊರಲ್ಲಿ ಜಂಕ್ಷನಲ್ಲಿ ಇದೊಂದು ಫೇಮಸ್ ಹೋಟೆಲ್ ARS ವಾಸ್ವಿ ಕೆಫೆ ಅಂತ. ಇಲ್ಲ, ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವ್ರು ನೆನಪಿದಾರಾ? ಪ್ರಯಾಗ್ರಾಜ್ ಭಾವ, ನಿಮ್ಗೆಲ್ಲರಿಗೂ ಭಾವ ಆಗೋಗಿದ್ರು ಇವರು ಸ್ವಲ್ಪ ದಿನ. ಒಬ್ಬೊಬ್ಬರಿಗೆ ಆಗೋದೇ ಕಷ್ಟ, ಎಲ್ಲರಿಗೂ ನಾಡೋರಲ್ಲಿ ಬಂದು ತಮಿಳಿಯನ್ಸ್ ಆಗಿದ್ದಾರೆ ಎಲ್ಲರೂ. ವಾಸ್ವಿ ಹೋಟೆಲ್, ಫೇಮಸ್ ಹೋಟೆಲ್ ಇನ್ ಆನೇಕಲ್, ಕೃಷ್ಣಗಿರಿ. ಐ ಆಮ್ ಸಾರಿ ಕೃಷ್ಣಗಿರಿ. ಫ್ರೆಂಡ್ಸ್, ಇವತ್ತು ನಾವು ಕಾರ್ ಶಿಫ್ಟ್ ಮಾಡಿಕೊಂಡೆ, ನಮ್ಮ ತಂದೆ ಕಾರಿಗೆ ಬಂದ್ವಿ. ಸೊ ನಾನು, ನನ್ನ ಬಾಲಂಗೋಸಿ ಮೈನಾ, ಅಮ್ಮ, ಅಪ್ಪ ಆ್ಯಂಡ್ ಡೀಪ್ ಸ್ಲೀಪ್, ಆ್ಯಂಡ್ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೈಕೋ ಸರ್ ಆ್ಯಂಡ್ ಪ್ರಮೋದ್. ಸ್ಟಾರ್ಟ್ ಮಾಡಿಕೊಂಡ್ಲು ಸ್ಟೇಷನರಿ ಗೇಮ್ ಅಂತೆ. ಫ್ರೆಂಡ್ಸ್, ಇನ್ನೊಂದು 130 ಕಿಲೋಮೀಟರ್ಸ್ ತಿರುಕಡೆಯೂರಿಗೆ. ಸೊ ಸ್ಮಾಲ್ ಟೀ ಬ್ರೇಕ್ ನೋಡಿ. ಎಲ್ಲ
ಮೈನಾ ಫ್ರೆಂಡ್ ಕಸಿನ್ ಬಂದಿದ್ದಾನೆ ಇವತ್ತು. ದೇ ಬೋತ್ ಆರ್ ಬೆಸ್ಟ್ ಫ್ರೆಂಡ್ಸ್, ಯಾವಾಗಲೂ ಜೊತೆನಲ್ಲಿ ಆಟ ಆಡ್ತಾ ಇರ್ತಾರೆ. ಹಾಯ್ ವಿಯಾನ್. Hi. ಸೊ ಶಿ ಇಸ್ ಮೈ ಕಸಿನ್ ಸಿಂಧು. ಹಾಯ್ ಆಲ್. Hi friends. ರೆಡಿ 1 2 3. ಯೇ ಅಮ್ಮ ವಿತ್ ಕೋ ಸಿಸ್ಟರ್. ಆಂಟಿ ಮುಂದೆ ಬನ್ನಿ. ನನ್ನ ಚಿಕ್ಕಮ್ಮ. ಹಾಯ್. ಗುರ್ಗುಂಡ ಏನದು? Soda. Gully soda. ಸೊ ಇವತ್ತು 3 ಕಾರ್ಸಲ್ಲಿ ಟುಗೆದರ್ ವಿ ಆರ್ ಟ್ರಾವೆಲಿಂಗ್. ನಮ್ಮ ಕಾರ್ ಆ್ಯಸ್ ಯೂಶಲ್ 80-85 ಕಿಲೋಮೀಟರ್ ಸ್ಪೀಡ್ಗಿಂತ ಜಾಸ್ತಿ ಹೋಗಲ್ಲ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವ್ರು ನೋಡಿ ಆಗಲೇ ಬಂದು ಇಲ್ಲಿ ಗೇಮ್ ಸ್ಟಾರ್ಟ್ಸ್ ಮಾಡ್ಕೊಂಡಿದ್ದಾರೆ. ಏನು ಗೇಮ್ ಮಾಡ್ತಿದ್ದೀರಾ? ನಾವೇನು ಗೇಮ್ ಮಾಡ್ತಾ ಇಲ್ಲ, ಸುಮ್ಮನೆ ಬೋರ್ ಆಗ್ತಾ ಇದೆ, ಶೆಕೆ ಆಗ್ತಾ ಇದೆ, ಸುಮ್ಮನೆ ಕಾರ್ ಒಳಗಡೆ ಕುತ್ಕೊಂಡಿದ್ದೀವಿ. ಸೊ ಬಂತು ನಮ್ಮ ಐರಾವತ. ನಾವು ಬಂದು 20 ಮಿನಿಟ್ಸ್ ಆಯಿತು. ಓ ನಮ್ಮ ಬಿಗ್ ಬಾಸ್ ಬೇರೆ ಡ್ರೈವ್ ಮಾಡ್ತಿದ್ದಾರೆ. ನಮ್ಮ 2ನೇ ಭಾವ ನೋಡಿದ್ದೀರಾ? ಇವ್ರು ನಮ್ಮ ದೊಡ್ಡ ಭಾವ. ಸಣ್ಣ ಬಾವು. ದೊಡ್ಡ ಭಾವ ನೋಡೋದಕ್ಕೆ ಮಾತ್ರ ಸಣ್ಣಗಿರ್ತಾರೆ. ನಾನೇ ಹತ್ಬೋದು. ಅಯ್ಯಯ್ಯೋ ಬಿಸಿ ಪಫ್ ಬಂದಿದೆ. ನನ್ನ ತಮ್ಮ ಮನೋಜ್ ಕುಮಾರ್. ಸಮಯ 1:45 1:45 ರೀಚ್ ಆದ್ವಿ ತಿರುಕಡೆಯೂರಿಗೆ. ಇಲ್ಲಿ ನಾವು ಹೋಟೆಲ್ ಚೆಲ್ಲಾ ರೆಸಿಡೆನ್ಸಿ ಅನ್ನೋ ಕಡೆ ರೂಮ್ಸ್ ಪ್ರೀ ಬುಕ್ ಮಾಡಿದ್ವಿ. ಸೊ ರೂಮ್ಸ್ಗಳ ಮಾಹಿತಿ ಮತ್ತೆ ನಿಮಗೆ ಕೊಡ್ತೀನಿ. ಸೊ ಹೋಟೆಲ್ ಆಪೋಸಿಟೇ ಅವ್ರದ್ದೇ ಆದ ರೆಸ್ಟೋರೆಂಟ್ ಇದೆ. ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ರೂಮ್ಗೆ ಶಿಫ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಊಟಕ್ಕೆ ಹೋಗೋಣ ಈಗ. ಈ ರೂಮ್ಸ್ ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿಂದ ಜಸ್ಟ್ 100 ಮೀಟರ್ಸಲ್ಲೇ ಟೆಂಪಲ್ ಇದೆ. ಸೊ ವಾಕಬಲ್ ಡಿಸ್ಟೆನ್ಸು ಟೆಂಪಲ್ಗೆ. ಸೊ ಹಾಗಾಗಿ ಇಲ್ಲೇ ರೂಮ್ಸ್ನ ಪ್ರಿಫರ್ ಮಾಡಿ ಬುಕ್ ಮಾಡಿದ್ದೀವಿ. ರೂಮ್ಸ್ ಏನೇನು ಮಾಹಿತಿ ಇದೆ, ಇಲ್ಲಿ ಚಾರ್ಜಸ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. Hi friends, ನಾವಿವತ್ತು ಫಂಕ್ಷನ್ ಬಂದಿದ್ದೀವಿ. ಸೊ ಟಿಪಿಕಲ್ ತಮಿಳ್ನಾಡು ಮೀಲ್ಸ್. ಮಕ್ಕಳಿಗೆ ಆಫ್ ಮೀಲ್ಸ್ ಕೊಡ್ತಾರೆ. ಊಟ ಮುಗಿಸ್ಕೊಂಡು ರೂಮ್ ಚೆಕ್ ಇನ್ ಆಗಿ 2 hours ರೆಸ್ಟಿಂಗ್ ಟೈಮ್ ಸಿಕ್ತು. ನಂತರ ನಾವು ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ರೆಡಿಯಾಗಿ ವಿವಾಹ ಮಹೋತ್ಸವ ಪ್ರಥಮ ಕಾರ್ಯಕ್ರಮಕ್ಕೆ ಹೊರಟ್ವಿ. ಹಾಯ್. ದೇವಾಲಯಕ್ಕೆ ಬಂದ ಕೂಡಲೇ ನಾವು ಮುಂಚಿತವಾಗಿಯೇ ಬುಕ್ ಮಾಡಿರೋ ಅರ್ಚಕರು ಬಂದು ನಮ್ಮನ್ನು ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿ ದೇವಾಲಯದ ಒಳಗಡೆ ವೇದಘೋಷಗಳಿಂದ ಕರ್ಕೊಂಡು ಹೋಗ್ತಾರೆ. ಹೋಗಿದ ತಕ್ಷಣ ಪ್ರಥಮವಾಗಿ ಗಜಪೂಜೆಯನ್ನು ಮಾಡಿಸ್ತಾರೆ. ಗಜಾನನನ ಆಶೀರ್ವಾದವನ್ನು ತಗೊಂಡು ನಾವು ಮುಂದೆ ಹೋಗ್ತೀವಿ. ಗಜಪೂಜೆಯ ನಂತರ ಗೋಪೂಜೆಯನ್ನು ಶಾಸ್ತ್ರೋತ್ತರವಾಗಿ ಮಾಡಿಸ್ತಾರೆ. ಕಾಮಧೇನುವಿನ ಆಶೀರ್ವಾದ ನಾವೆಲ್ಲ ಪಡ್ಕೊಂಡು ದೇವಾಲಯದ ಒಳಗಡೆ ಪ್ರವೇಶ ಮಾಡ್ತೀವಿ.
ತಾನಿ 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 ವಿನಕ್ಷಂತಿ ವಿನಕ್ಷಂತಿ ಪ್ರದಕ್ಷಿಣೆ ಪ್ರದಕ್ಷಿಣೆ ಪದೇ 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 ಇಷ್ಟ ನಮಗೆ ಸಂಕಲ್ಪವನ್ನು ಮಾಡಿಸಿ ಮುಂದಿನ ಕಾರ್ಯಕ್ರಮಗಳನ್ನು ಶುರು ಮಾಡ್ತಾರೆ. ಮುಂದೆ ಕಳಶ ಸ್ಥಾಪನೆ, ಹೋಮಗಳು ಇತ್ಯಾದಿ ಕಾರ್ಯಕ್ರಮಗಳು ಶುರುವಾಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತು 16 ಕಳಶ ಪ್ರತಿಷ್ಠಾಪನೆ ಮಾಡಿ 16 ಅಂದರೆ ಮಾರ್ಕಂಡಯ್ಯನಿಗೆ 16 ವರ್ಷಕ್ಕೆ ಮೃತ್ಯು ಇತ್ತಂತೆ. ಆ ಮೃತ್ಯುವನ್ನು ಜಯಿಸ್ಕೊಂಡಿರೋದಕ್ಕೆ 16 ಕಳಶ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಇವತ್ತು 16 ಕಳಶಕ್ಕೆ 16 ದೇವತೆಗಳನ್ನು ಆಹ್ವಾನ ಮಾಡಿ ಇಲ್ಲಿ ಹೋಮಗಳನ್ನು ಮಾಡ್ತಾರೆ. ಹೋಮದ ನಂತರ ಪೂಜೆ ಕಂಪ್ಲೀಟ್ ಮಾಡ್ತಾರೆ. ಸೊ ಇದು ಇವತ್ತಿನ ಪ್ರೊಸೀಜರು. ನೋಡಿದ್ವಲ್ಲ, ಆನೆ ಪೂಜೆ ಆಯಿತು, ಗೋ ಪೂಜೆ ಆಯಿತು, ಆಮೇಲೆ ಇಲ್ಲಿ ಬಂದು ಕಳಶ ಪೂಜೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ಡೇ 1 ಒಂದು ಕಾಲ ಪೂಜೆ ಅಂತಾರೆ ಇದನ್ನು. ನಾಳೆ ಮತ್ತೆ ಬೆಳಗ್ಗೆ ಎದ್ದು ಕಳಶ ಸ್ನಾನ, ಆಮೇಲೆ ಮುಹೂರ್ತ ಇರುತ್ತೆ, ಅದು 2 ಕಾಲ ಪೂಜೆ ಅಂತಾರೆ ಇಲ್ಲಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ಮತ್ತಷ್ಟು ಹೇಳ್ತೀನಿ. ನಮ ಪಾರ್ವತಿ ಪದಯೇ ஒரு 16 நமஸ்காரம். இந்த 16 நமஸ்காரம் మార్కండేయరాల சொல்லப்பட்டது. ఈ గుడిలో దేవుడు మార్కండేయరుకు ಈ ದೇವಾಲಯದಲ್ಲಿ ಪರಮಶಿವನು ಯಮನನ್ನು ಸಂಹರಿಸಿ ಮಾರ್ಕಂಡಯ್ಯನಿಗೆ ಪುನರ್ಜೀವನವನ್ನು ಪ್ರಸಾದಿಸುತ್ತಾರೆ. ಅಂದರೆ ಮಾರ್ಕಂಡಯ್ಯನಿಗೆ 16 ವಯಸ್ಸಿನಲ್ಲಿರುವಾಗ ಚಿರಂಜೀವಿಯ ವರವನ್ನು ನೀಡುತ್ತಾರೆ. ಮಾರ್ಕಂಡೇಯ 16 ವಯಸ್ಸಿಗೆ 16 ಮಂತ್ರಗಳನ್ನು ಹೇಳ್ತಾರಂತೆ. ಆ 16 ಮಂತ್ರ ನಾವು ಈ ಪುಣ್ಯಕ್ಷೇತ್ರದಲ್ಲಿ ಪಠಿಸಿದರೆ, ಪಾರಾಯಣ ಮಾಡಿದರೆ, ನಮಸ್ಕರಿಸಿದರೆ ಅಂಥವರಿಗೆ ಯಮನ ಭಯವಿಲ್ಲವೆಂದು ಇಲ್ಲಿನ ಪುರೋಹಿತರು ನಮಗೆ ತಿಳಿಸ್ಕೊಟ್ರು. నమస్కరికరాలు అంతరుకే యమడు భయం లేదు அப்படின்னு చెప్తారు. సత్యం సత్యం పునర్సత్యం. ಮೊದಲನೆಯ ದಿನ ಕಾರ್ಯಕ್ರಮಗಳ ನಂತರ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮೊದಲಿಗೆ ನಾವು ಗಣೇಶನ ಆಶೀರ್ವಾದ ಪಡೆಯಲು ಹೋಗ್ತೀವಿ. ಇಲ್ಲಿ ಒಂದು ಪುಟ್ಟ ಕಥೆ ಇದೆ. ಕ್ಷೀರಸಾಗರ ಮಂಥನ ಸಮಯದಲ್ಲಿ ಅಮೃತವನ್ನು ಗಣೇಶನ ಆರಾಧನೆ ಮಾಡದೆ ದೇವಾನುದೇವತೆಗಳು ಸೇವನೆ ಮಾಡೋಕ್ಕೆ ನಿರ್ಧರಿಸಿದರು. ಆಗ ಗಣೇಶನಿಗೆ ತುಂಬ ಕೋಪ ಬಂದು ಅಮೃತ ಕಳಶವನ್ನು ಕಳ್ಳತನ ಮಾಡ್ಕೊಂಬಂದು ಈ ಸ್ಥಳದಲ್ಲಿ ಬಚ್ಚಿಟ್ಟಿದ್ರು. ಆಗ ಎಲ್ಲ ದೇವತೆಗಳು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿದಾಗ ಗಣೇಶ ಒಂದು ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಲಿಂಗಕ್ಕೆ ಅಮೃತ ಕಳಶದಿಂದ ಸ್ವಲ್ಪ ಅಭಿಷೇಕ ಮಾಡಿ ಉಳಿದ ಅಮೃತವನ್ನು ದೇವಾನುದೇವತೆಗಳಿಗೆ ಕೊಟ್ಟರು ಅಂತ ಪುರಾಣಗಳು ಹೇಳ್ತಿದೆ. ಆದ್ದರಿಂದ ಈ ಲಿಂಗಕ್ಕೆ ಅಮೃತ ಘಟೇಶ್ವರ ಎಂದೇ ಹೆಸರು ಬಂತು. ಹಾಗೂ ಇಲ್ಲಿರುವ ಗಣೇಶಕ್ಕೆ ತಿರಿಟ್ಟು ಪಿಳ್ಳೆಯಾರ್ ಅಂದರೆ ಕಳ್ಳತನ ಮಾಡಿದ ಗಣೇಶ ಎಂದು ಹೆಸರು ಬಂದಿದೆ. ಇಲ್ಲಿ ಅಮೃತ ಘಟೇಶ್ವರ ಸ್ವಾಮಿ ಯಮನನ್ನು ಸಂಹಾರ ಮಾಡಿದ ಮೇಲೆ ಇಲ್ಲಿ ಬಂದು ಅವರಿಗೆ ಪುನರ್ಜೀವನ ಕೊಟ್ಟಿರೋದು, ಅಂದರೆ ಪುನರ್ಜೀವ ಕೊಟ್ಟಿರೋದು. ಇದು ಆ ಸ್ಥಳವಂತೆ. ಇಲ್ಲಿ ಪಾರ್ವತಿ ದೇವಿಯನ್ನು ಅಭಿರಾಮಿ ದೇವಿ ಅಂತ ಕರೀತಾರೆ. ಯಾಕೆ ಅಭಿರಾಮಿ ದೇವಿ ಅಂತ ಹೆಸರು ಬಂತು ಅಂದರೆ, ಅಭಿರಾಮ ಭಟ್ಟ ಅಂತ ಒಂದು ಪರಮ ಭಕ್ತನಿರ್ತಾನಂತೆ. ಆ ಭಕ್ತನು ಎಷ್ಟು ಧ್ಯಾನದಲ್ಲಿ ಮುಳುಗಿರ್ತಾರೆ ದೇವಿಯನ್ನು ಅಂದರೆ, ಯಾರೇನು ಮಾಡಿದ್ರೂ ಅವರು ಧ್ಯಾನದಿಂದ ಹೊರಗೆ ಬರ್ತಿರಲ್ವಂತೆ, ಸಂಪೂರ್ಣವಾಗಿ ದೇವಿಯ ಧ್ಯಾನದಲ್ಲಿ ಇರ್ತಾರಂತೆ. ಒಂದು ದಿನ ಒಬ್ಬ ರಾಜ ಬಂದು
ರಾಜ ಬಂದರೆ ಸಂಪೂರ್ಣ ಆಸ್ಥಾನದಲ್ಲಿ ಎಲ್ಲರೂ ನಿಂತ್ಕೊಳ್ತಾರಂತೆ. ಆದರೆ ಅಭಿರಾಮ ಭಟ್ಟ ಮಾತ್ರ ದೇವಿಯ ಧ್ಯಾನದಲ್ಲಿ ಐಕ್ಯನಾಗಿರ್ತಾರಂತೆ. ಅದನ್ನು ನೋಡಿ ಕೋಪಗೊಂಡ ರಾಜನೇನು ಮಾಡ್ತಾರೆ, ಏನಿವನು ಇಷ್ಟೊಂದಿದ್ದಾನೆ ಅಂತ ಏನು ಮಾಡ್ತಾರೆ, ಒಂದು ಪರೀಕ್ಷೆಯನ್ನು ಕೊಡ್ತಾರಂತೆ. ಅಭಿರಾಮ ಭಟ್ಟರಿಗೆ ಇವತ್ತು ದಿನದ ತಿಥಿ ಯಾವುದು ಅಂತ ಕೇಳ್ತಾರೆ. ಆಗ ಅಭಿರಾಮ ಭಟ್ಟ ಕಣ್ಣು ಮುಚ್ಕೊಂಡು ದೇವಿಯ ಸ್ವರೂಪವನ್ನು ನೋಡ್ತಾ ಇವತ್ತು ಪೌರ್ಣಮಿ ಅಂತ ಹೇಳ್ತಾರಂತೆ. ಆದರೆ ಅವತ್ತು ಅಮಾವಾಸ್ಯೆ ಇತ್ತಂತೆ. ಇದನ್ನು ಕೇಳಿ ತುಂಬ ಕೋಪ ಬಂತಂತೆ ರಾಜನಿಗೆ. ರಾಜ ಅವಾಗ ಏನು ಮಾಡ್ತಾನೆ, ಈ ಥರ ತಪ್ಪು ಹೇಳ್ತೀಯ ನನಗೆ ಅಂತ ಹೇಳಿ ಪನಿಷ್ಮೆಂಟ್ ಕೊಡ್ತಾರೆ. ಏನು ಪನಿಷ್ಮೆಂಟ್ ಅಂದರೆ ಅಭಿರಾಮ ಭಟ್ಟನನ್ನು ಮೇಲಿಟ್ಟು ಕೆಳಗಡೆ ಬೆಂಕಿಯನ್ನು ಹಾಕ್ತಾರಂತೆ. ಆ ಬೆಂಕಿಯಲ್ಲಿ ಸ್ವಲ್ಪನೇ ಅಭಿರಾಮ ಭಟ್ಟನನ್ನು ಬೆಂಕಿಯ ಕಡೆಗೆ ಬಿಡ್ತಾ ಹೋಗ್ತಾರಂತೆ. ಆವಾಗ ಆ ಉರಿಗೆ ತಡ್ಕೊಳ್ಳೋಗ್ತೀರ ಅಭಿರಾಮ ಭಟ್ಟ ಮತ್ತೆ ದೇವಿಯನ್ನು ಧ್ಯಾನ ಮಾಡ್ತಾರಂತೆ. ದೇವಿ ಏನಿದು ಪರೀಕ್ಷೆ ಅಂತ ಮಾಡಿದಾಗ ದೇವಿ ಅವರ ಕಿವಿಯ ಓಲೆಯನ್ನು ತೆಗೆದು ಇದರ ಮೇಲಕ್ಕೆ ಎಸಿತಾರಂತೆ. ಎಸೆದ ತಕ್ಷಣ ಅಲ್ಲಿ ಪೂರ್ಣಚಂದ್ರ ಆಕಾರದಲ್ಲಿ ಚಂದ್ರನು ಕಾಣಿಸೋ ಥರ ಕಾಣುತ್ತಂತೆ. ರಾಜ ಅದನ್ನು ನೋಡಿ ಆಶ್ಚರ್ಯಪಟ್ಟು ಅಭಿರಾಮನ್ಗೆ ಆ ಶಿಕ್ಷೆಯಿಂದ ಹೊರಗೆ ಕರೆದು ಅವರ ಪಾದ ನಮಸ್ಕಾರ ಮಾಡಿ ತಪ್ಪಾಯಿತು ಕ್ಷಮಿಸಿ ಅಂತ ಕೇಳ್ತಾರಂತೆ. ಈ ಥರ ಅಭಿರಾಮ ಭಟ್ಟನಿಗೆ ಪುನರ್ಜನ್ಮ ಕೊಟ್ಟಿರೋ ದೇವಿ ಆಗಿರೋದ್ರಿಂದ ಈ ದೇವಿಯನ್ನು ಅಭಿರಾಮಿ ದೇವಿ ಅಂತಲೇ ಪ್ರಸಿದ್ಧ ಆಗಿದ್ದಾರೆ. ಅಭಿರಾಮಿ ದೇವಿ ದೇವಾಲಯ ಧ್ವಜಸ್ತಂಭ. ದೇವಸ್ಥಾನ ಅಂತೂ ತುಂಬ ಪ್ರಶಾಂತವಾಗಿದೆ, ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಇಲ್ಲಿನ ಪ್ರಸಾದಗಳು ಫುಲ್ ಟಾಪಲ್ಲಿ ತಮಿಳುನಾಡು ಅಂದ್ರೆ ದೇವಾಲಯಕ್ಕೆ ಫೇಮಸ್ಸು. ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿರ್ತಾರೆ ಅಂದರೆ ಅವ್ರು ಹೇಗೆ ನಿಂತ್ಕೊಂಡು ಮಾಡ್ತಾರಪ್ಪ ಈ ಥರ ಪೇಂಟಿಂಗ್ಸು ಅನ್ನಿಸ್ಬಿಡುತ್ತೆ, ಅಷ್ಟು ಆಕರ್ಷಣೀಯವಾಗಿ ಮಾಡಿರ್ತಾರೆ. ವೆಬ್ಸೈಟ್ಗಳು ಬ್ರೋಕರೇಜ್ಗಳು ಎಲ್ಲ ತುಂಬ ಜಾಸ್ತಿ ಇದ್ದಾರೆ, ತುಂಬಾ ಚೀಟಿಂಗ್ ಆಗುತ್ತೆ. ಸೊ ಹಾಗಾಗಿ ನೀವು ಪರ್ಟಿಕ್ಯುಲರ್ ಟೆಂಪಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಇಲ್ಲಿನ ಪೂಜೆ ಡೀಟೇಲ್ಸು ಅವ್ರಿಗೆ ವಾಟ್ಸಪ್ ಡೈರೆಕ್ಟ್ ಲಿಂಕ್ ಇದೆ, ನೀವು ಕಳಿಸಿದ್ರೆ ಪುರೋಹಿತರೆ ನಿಮಗೆ ಕಾಲ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ, ಆ ಪ್ಯಾಕೇಜಸ್ ವಿವರಗಳು ನಿಮ್ಗೆ ಹೇಳ್ತಾ ಇರ್ತೀನಿ. ಆ ಪ್ಯಾಕೇಜಸ್ ಪ್ರಕಾರ ನಾವು ತೊಗೊಂಡು ಯಾವ ಥರ ಪೂಜೆ ಬೇಕೋ, ಒಂದು ಕಾಲ ಪೂಜೆ ಅಂದರೆ 1 ದಿನಾನ 2 ದಿನಾನ ಕಂಪ್ಲೀಟಾಗಿ ನಾವು ಅವ್ರ ಹತ್ರ ಮಾತಾಡಿಕೊಂಡು ಪ್ರೀ ಬುಕ್ ಅಡ್ವಾನ್ಸ್ ಮಾಡಿಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು. ಫ್ರೆಂಡ್ಸ್ ನೀವು ನನಗೆ ಲಾಸ್ಟ್ ವೀಡಿಯೋದಲ್ಲಿ ಟ್ರೆಡಿಷ್ನಲ್ ಆಗಿ ಬನ್ನಿ ಅಂದ್ರಿ ಅಲ್ಲ, ಅದಕ್ಕೆ ನಾನು ಟ್ರೆಡಿಷ್ನಲ್ ಆಗಿದ್ದೀನಿ. 8 o'clock ಈಗ 6 o'clockಗೆ ನಾವು ಟೆಂಪಲ್ ಎಂಟ್ರಿ ಆದ್ವಿ. ಎಲ್ಲ ಥರ ಪೂಜೆ ಮಾಡಿ 2 hours ಆಯಿತು ಕಂಪ್ಲೀಟಾಗಿ. ದೇವ್ರ ದರ್ಶನ ಆಗಿ ಅರ್ಚನೆ ಪೂಜೆ ಎಲ್ಲ ಆಗೋದಕ್ಕೆ 2 hours ಆಯಿತು. ಸೊ ಹಿಂದಿನ ದಿನ ಪೂಜೆ 2 hours ಇರುತ್ತೆ. ನಾಳೆ ಮಾರ್ನಿಂಗ್ 5 o'clockಗೆ ಬರೋದಕ್ಕೆ ಹೇಳಿದ್ದಾರೆ. ಸೊ ಮಾರ್ನಿಂಗ್ ಎದ್ದು ಬೇಗ ರೆಡಿಯಾಗಿ ಬರೋಣ. ನಾಳೆ ವಿಶೇಷತೆ ಏನೇನು ಪೂಜೆ ಮಾಡ್ತಾರೆ ಅಂತ ನಾಳೆ ವಿವರಗಳು ನಾಳೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಮಧ್ಯಾಹ್ನ ಊಟ ಅರೌಂಡ್ 2:30ವರೆಗೂ ಸಿಗುತ್ತೆ, 2:30 3 o'clockವರೆಗೂ. ನಂತರ 5 ಗಂಟೆವರೆಗೂ ಏನೂ ಸಿಗಲ್ಲ. 5 ಗಂಟೆಗೆ ಕಾಫಿ ಟೀ, ಮತ್ತು ಈಗ ಸಂಜೆ ಬ್ರೇಕ್ಫಾಸ್ಟ್ ಅಂದರೆ ಟಿಫನ್ ಐಟಮ್ ಸಿಗುತ್ತೆ, ಊಟ ಸಿಗಲ್ಲ. ಸೊ ಇಲ್ಲಿ ಬಂದಾಗ ನಾವು ಅಕಾರ್ಡಿಂಗ್ಲಿ ಪ್ರಿಪೇರ್ ಆಗೋಗಿ, ಮೆಂಟಲಿ ನೀವು ಪ್ರಿಪೇರ್ ಆಗಿ ಇದೇ ಸಿಗೋದಿಲ್ಲ. ಕೃಷ್ಣಗಿರಿ ವಿಡಿಯೋನಲ್ಲಿ ನೋಡಿರ್ಬೋದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆ್ಯಂಡ್ ಫ್ಯಾಮಿಲಿ. ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮ ಮುಗೀತು. ಇವಾಗ ಡಿನ್ನರ್ ಸಹ ಮುಗಿಸಿದ್ವಿ. ಈಗ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶಪ್ ಆಗಿ ನಿದ್ದೆ ಮಾಡ್ತೀವಿ. ಮಾರ್ನಿಂಗ್ ಮತ್ತೆ 5 o'clockಗೆ ಟೆಂಪಲ್ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅರ್ಲಿ ಮಾರ್ನಿಂಗ್ ವೇಕಪ್, ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ, ಬನ್ನಿ ಜೊತೆಗೆ ಮಾಡೋಣ ವಿಹಾರಿ.